ಹಲಸಿನಣ್ಣು ಎಷ್ಟು ಟೇಸ್ಟಾಗಿರುತ್ತೋ ಅಷ್ಟೇ ಟೇಸ್ಟಾಗಿ ಹಲಸಿನಣ್ಣನ ಬೀಜನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಮಿನಿ ವ್ಲಾಗ್. ಇನ್ನು ಬೆಳಗಿನ ಮನೆ ಕೆಲಸ ಎಲ್ಲನೂ ಮುಗಿಸಿ ಅಡುಗೆ ಮಾಡಿಕೊಂಡು ಹೊಲ್ದತ್ರ ಇನ್ನೊಂದು ಸೈಡು ಹೊಲ ಉಳ್ತಿದ್ರು, ಅಲ್ಲಿಗೆ ಊಟ ಕೊಟ್ಬಿಟ್ಟು ಇನ್ನು ಅಪ್ಪಾಜಿ ಜೊತೆ ನಾನು ಶುಂಠಿ ಹೊಲ್ದತ್ರ ಬಂದು ಇಲ್ಲಿ ಶುಂಠಿಗೆ ಅಂತೇಳಿ ಗೊಬ್ಬರನ ಹಾಕ್ತಿದ್ರು. ಸೊ ಇಲ್ಲಿಗೆ ಊಟ ತಗೊಂಡು ಬಂದು ಅವರಿಗೆಲ್ಲ ಊಟ ಹಾಕ್ಕೊಟ್ಟೆ. ಹಂಗೇನೆ ಸ್ವಲ್ಪ ಹೊಗೆ ಗಿಡಕ್ಕೆ ಔಷಧಿ ಎಲ್ಲ ಸ್ಪ್ರೇ ಮಾಡಬೇಕಿತ್ತು ಅಂದರು. ಅದು ಕ್ಯಾನ್ಗಳು ಊಟ ಎಲ್ಲ ಅಪ್ಪಾಜಿ ಒಬ್ಬರೇ ತರೋಕ್ಕಾಗಲ್ಲ ಅಂತ ಹೇಳಿ ನಾನು ಕೂಡ ಜೊತೇಲಿ ಬಂದು ಅವರಿಗೆಲ್ಲ ಊಟ ಹಾಕ್ಕೊಟ್ಬಿಟ್ಟು ಇನ್ನು ಸುಮಾರು ದಿನ ಆಗಿತ್ತು ಈ ಹೊಲ್ದತ್ರ ಬಂದು ಅಂತ ಹೇಳಿ ಇಲ್ಲಿ ಹೊಲಗಳೆಲ್ಲನೂ ಕೂಡ ನೋಡಿಕೊಂಡು ಹಾಗೇನೆ ಮನೆಗೆ ಬಂದೆ. ಇನ್ನು ಮನೆ ಕೆಲಸಗಳು ಹೆಂಗಿರುತ್ತೆ ಅಂತ ಗೊತ್ತೇ ಇರುತ್ತಲ್ಲ. ಸೊ ಇಲ್ಲಿ ಮನೆ ಕೆಲಸನ ಮುಗಿಸಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದೆ. ಹಾಗೇನೆ ಸಂಜೆ ಹಲಸಿನಣ್ಣು ಕುಯ್ಕೊಂಡು ತಿಂದಿದ್ದೋ, ಬಟ್ ಅದ್ರ ಬಿತ್ತನ ಎಸ್ತಿರ್ಲಿಲ್ಲ, ಸಾಂಬಾರಿಗೆ ಯೂಸ್ ಮಾಡೋಣ ಅಂತ ಇಟ್ಟಿದೆ. ಬಟ್ ಅಜ್ಜಿ ಮಧ್ಯಾಹ್ನ ಟೈಮು ಸುಟ್ಕೊಟ್ರು, ತುಂಬಾ ಚೆನ್ನಾಗಿತ್ತು. ಹಣ್ಣು ತಿನ್ನೋಕೆ ಒಂಥರ ಟೇಸ್ಟ್ ಆಗಿದ್ದರೆ ಬಿತ್ತನ ಸುಟ್ಕೊಂಡು ತಿನ್ನೋದು ಕೂಡ ತುಂಬಾ ರುಚಿಯಾಗಿತ್ತು. ಸೊ ಇದನ್ನೆಲ್ಲನೂ ಕೂಡ ತಿಂದ್ಬಿಟ್ಟು ಇನ್ನು ಮತ್ತೆ ಫ್ರೆಶ್ ಅಪ್ ಆಗಿ ಹಾಗೇನೆ ದೇವ್ರ ದೀಪನ ಹಚ್ಚಿ ಟಿ ವಿ ನೋಡ್ತಾ ಕುಂತಿದ್ದೆ. ಅಷ್ಟರೊಳಗೆ ನಮ್ಮನೆಯವರು ಗೋಬಿ ತಂದು ಕೊಟ್ಟರು. ಸೊ ನಾನು, ಅಮ್ಮ, ಅವರು ಎಲ್ಲರೂ ಕೂಡ ಟಿ ವಿ ನೋಡ್ಕೊಂಡು ಗೋಬಿನ ತಿಂದು ಈ ದಿನನ ಎಂಡ್ ಮಾಡ್ದೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.